ನಾವೆಲ್ಲ ಫ್ಯಾಮಿಲಿ ಜೊತೆ ಕಾರ್ನಲ್ಲಿ ಟ್ರಿಪ್ ಹೋಗುವಾಗ ಅಥವಾ ಬಿಸ್ನೆಸ್ ಕೆಲಸಕ್ಕೆ ಹೈವೇನಲ್ಲಿ ಹೋಗುವಾಗ ಟೋಲ್ ಹತ್ರ 100 ರೂಪಾಯಿ ಕಟ್ತೀವಿ ಅಲ್ವಾ. ಆದರೆ ನಿಮಗೆ ಗೊತ್ತಾ, ನಾವು ಕಟ್ಟೋ ಆ ದುಡ್ಡಿಗೆ ನಮಗೆ ಏನೆಲ್ಲ ಹಕ್ಕುಗಳಿವೆ ಅಂತ. ಕೆಲವು ಸೀಕ್ರೆಟ್ ನಿಯಮಗಳನ್ನ ಬಳಸಿಕೊಂಡ್ರೆ ನೀವು ಟೋಲ್ ಕಟ್ಟದೆ ಫ್ರೀಯಾಗಿ ಹೋಗ್ಬೋದು. ಅಷ್ಟೇ ಅಲ್ಲ, ಎಮರ್ಜೆನ್ಸಿ ಟೈಮ್ನಲ್ಲಿ ಟೋಲ್ನವರಿಂದ ಏನೆಲ್ಲ ಉಚಿತ ಸಹಾಯ ಪಡಿಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಎಲ್ರಿಗೂ ಕಾಡೋ ಸಮಸ್ಯೆ ಅಂದರೆ ಟೋಲ್ ಹತ್ರ ಇರೋ ಟ್ರಾಫಿಕ್ ಜಾಮ್. ಹೌದು, ಗಂಟೆಗಟ್ಟಲೆ ಕ್ಯೂ ನಿಲ್ತೀವಿ ಅಲ್ವಾ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿಯಮ ಏನು ಹೇಳುತ್ತೆ ಅಂದರೆ, ಒಂದು ವಾಹನಕ್ಕೆ ಟೋಲ್ ಕ್ಲಿಯರ್ ಮಾಡೋಕ್ಕೆ ಬರೀ 10 ಸೆಕೆಂಡ್ ಸಾಕು. ಒಂದು ವೇಳೆ ಸಾಲು ತುಂಬ ಉದ್ದ ಬೆಳೆದು ಅಲ್ಲಿರೋ ಹಳದಿ ಗೆರೆ ಅಂದರೆ ಯೆಲ್ಲೋ ಲೈನ್ ದಾಟಿದ್ರೆ ಆ ಟ್ರಾಫಿಕ್ ಕಡಿಮೆ ಆಗೋವರೆಗೂ ನೀವು 1 ರೂಪಾಯಿ ಕೊಡದೆ ಫ್ರೀಯಾಗಿ ಹೋಗ್ಬೋದು. ಇದು ನಿಮ್ಮ ಹಕ್ಕು ಕೂಡ ಹೌದು. ಅಲ್ಲಿರೋ ಸಿಬ್ಬಂದಿನ ನೀವು ಧೈರ್ಯವಾಗಿ ಕೇಳ್ಬೋದು, ಯಾವ ತೊಂದರೆನೂ ಇರೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಹೈವೇನಲ್ಲಿ ಹೋಗುವಾಗ ನಿಮ್ಮ ಗಾಡಿ ಕೆಟ್ಟು ಹೋದ್ರೆ ಅಥವಾ ಪೆಟ್ರೋಲ್ ಖಾಲಿ ಆದ್ರೆ ಏನು ಮಾಡ್ತೀರಾ? ಯಾರಿಗೋ ಫೋನ್ ಮಾಡಿ ಹೆಲ್ಪ್ ಕೇಳ್ತೀರಾ ಅಲ್ವಾ? ಬೇಡ. ನಿಮ್ಮ ಟೋಲ್ ರಶೀದಿ ಮೇಲೆ ಅಥವಾ ಹೈವೇ ಪಕ್ಕದಲ್ಲಿ 1033 ಅಂತ ಒಂದು ನಂಬರ್ ಇರುತ್ತೆ. ಅದಕ್ಕೆ ಫೋನ್ ಮಾಡಿದರೆ ಸಾಕು, ಟೋಲ್ನವರು ಫ್ರೀಯಾಗಿ ಆಂಬ್ಯುಲೆನ್ಸ್ ಅಥವಾ ನಿಮ್ಮ ಗಾಡಿನ ಎಳ್ಕೊಂಡು ಹೋಗೋಕೆ ಕ್ರೇನ್ ಅಥವಾ ಯಾವುದೋ ಇನ್ನೊಂದು ವಾಹನ ಕಳಿಸ್ಕೊಡ್ತಾರೆ. ನೀವು ಟೋಲ್ ಕಟ್ಟಿರೋದು ಇಂಥದ್ದೇ ಸೌಲಭ್ಯಗಳಿಗಾಗಿ ಅನ್ನೋದನ್ನು ಮರಿಬೇಡಿ. ನಾವು ಹೈವೇನಲ್ಲಿ ಹೋಟೆಲ್ ಹುಡುಕ್ತಾ ಇರ್ತೀವಿ, ಆದರೆ ಪ್ರತಿಯೊಂದು ಟೋಲ್ ಪ್ಲಾಜಾ ಹತ್ರ ಕುಡಿಯೋ ನೀರು ಮತ್ತು ಕ್ಲೀನ್ ಆಗಿರೋ ಶೌಚಾಲಯ ಬೇಕು ಅಂತ ರೂಲ್ ಇದೆ. ಎಷ್ಟೋ ಕಡೆ ಇವನ್ನ ಯಾರಿಗೂ ಕಾಣದ ಹಾಗೆ ಇಟ್ಟಿರ್ತಾರೆ. ನೀವು ಕೇಳಿ ಪಡ್ಕೋಬಹುದು. ಹಾಗೆ ಯಾರಿಗಾದ್ರೂ ಸಣ್ಣ ಪೆಟ್ಟಾದ್ರೆ ಅಲ್ಲಿ ಫಸ್ಟ್ ಏಡ್ ಕಿಟ್ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಬಳಸ್ಕೋಬಹುದು. ಹೋದ ದಿನವೇ ವಾಪಸ್ ಬರೋ ಪ್ಲಾನ್ ಇದ್ರೆ ಯಾವಾಗಲೂ ರಿಟರ್ನ್ ಟಿಕೆಟ್ ಪಡೆದುಕೊಳ್ಳಿ, ಅದರಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಇನ್ನು ನೀವು ಟೋಲ್ ಇರೋ ಜಾಗದಿಂದ 20 ಕಿಲೋಮೀಟರ್ ಒಳಗಡೆ ವಾಸವಾಗಿದ್ರೆ ನೀವು ದಿನ ಫುಲ್ ಟೋಲ್ ಕಟ್ಟೋ ಅವಶ್ಯಕತೆನೇ ಇಲ್ಲ. ಆಧಾರ್ ಕಾರ್ಡ್ ತೋರಿಸಿ ಲೋಕಲ್ ಮಾಸಿಕ ಪಾಸ್ ಪಡೆದುಕೊಳ್ಬಹುದು. 1000 ರೂಪಾಯಿ ಕೂಡ ಉಳಿಯುತ್ತೆ. ಕೆಲವೊಮ್ಮೆ ಫಾಸ್ಟ್ಯಾಗ್ ನಲ್ಲಿ 2 ಸಲ ಹಣ ಕಟ್ಟಾಗುತ್ತೆ ಅಥವಾ ಫಾಸ್ಟ್ಯಾಗ್ ಸರಿಯಾಗಿ ಸ್ಕ್ಯಾನ್ ಕೂಡ ಆಗಲ್ಲ. ಇಂಥ ಟೈಮ್ ನಲ್ಲಿ ಸಿಬ್ಬಂದಿ ಜೊತೆ ಜಗಳ ಮಾಡೋಕೆ ಹೋಗ್ಬೇಡಿ. ಬದಲು ನಾನು ಹೇಳೋ ಈ 1033 ನಂಬರ್ ಅಥವಾ ಅವರ ಪಾಸ್ ಮೂಲಕ ಕಂಪ್ಲೇಂಟ್ ಮಾಡಿ, ನಿಮ್ಮ ಹಣ ವಾಪಸ್ ಬರುತ್ತೆ. ಅಕಸ್ಮಾತ್ ರಸ್ತೆ ಸರಿ ಇಲ್ದಿದ್ರೆ ಅಥವಾ ಸಿಬ್ಬಂದಿ ನಿಮ್ ಜೊತೆ ಮರ್ಯಾದೆಯಿಂದ ನಡೆದುಕೊಳ್ಳದೆ ಇದ್ರೆ ಅಲ್ಲಿರೋ ದೂರು ಪುಸ್ತಕ ಕೇಳಿ ನಿಮ್ಮ ದೂರನ್ನ ಅಲ್ಲಿ ದಾಖಲಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಷಯಗಳನ್ನ ನಮಗೆ ಗೊತ್ತಿಲ್ಲದೆ ಎಷ್ಟೋ ಸಲ ಮೋಸ ಹೋಗ್ತೀವಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ, ಗ್ರೂಪ್ಗಳಿಗೆ ಶೇರ್ ಮಾಡಿ. ಎಲ್ರಿಗೂ ವಿಷಯ ತಿಳಿಸಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಬಾರಿ ಟೋಲ್ ಹತ್ರ ಹೋದಾಗ ಈ ಪಾಯಿಂಟ್ಸ್ ನೆನಪಿರ್ಲಿ. ಜಾಗ್ರತೆಯಿಂದ ಇರಿ, ಸುರಕ್ಷಿತವಾಗಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.